ಹಾಯ್ ವಿದ್ಯಾರ್ಥಿ ಮಿತ್ರರೇ, IAS ಕನ್ನಡ ವಾಹಿನಿಗೆ ಎಂದಿನಂತೆ ತಮಗೆಲ್ಲ ಸ್ವಾಗತ ಕೋರ್ತಾ ಇಂದು ಕೆಲವು ವಿಭಿನ್ನ ಅಂಶವನ್ನು ಕೊಟ್ಟಿದ್ದೀವಿ. KS ಪ್ರಿಲಿಮಿನರಿ ಪ್ರಶ್ನೋತ್ತರ ಇವತ್ತಿಲ್ಲ. ಸಂಭವನೀಯ ಪ್ರಚಲಿತ ಟಾಪಿಕ್ಗಳನ್ನು ಕೊಟ್ಟಿದ್ದೀವಿ. ಒಟ್ಟು 37 ಟಾಪಿಕನ್ನು ಕೊಟ್ಟಿದ್ದೀವಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ. ನಮ್ಮ ಪ್ರಕಾರ ಈ ಟಾಪಿಕ್ಗಳ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಅಂತ ನಾವು ಹೇಳಲ್ಲ. ಆದರೆ ನಮ್ಮ ಸಂಸ್ಥೆಯಲ್ಲಿ ಗುರುತಿಸಿದಂತಹ ಪ್ರಚಲಿತ ಟಾಪಿಕ್ಗಳು ಇವು ಅಂತ ಹೇಳಿ ಅದನ್ನು ಒಟ್ಟುಗೂಡಿಸಿ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದನ್ನು ತಾವು ನೋಡ್ಕೊಂಡು ಹೋಗ್ಬೋದು. ಈ ಟಾಪಿಕ್ಗಳ ಮೇಲೆ ವಿಷಯವನ್ನು ನೋಡಿಕೊಂಡು ಎಕ್ಸಾಮಿಗೆ ತಾವು ಹೋಗ್ಬೋದು. ಸೊ ಹೀಗೆ ಮೊದಲನೇದಾಗಿ ರಾಜ್ಯ ಮಟ್ಟದ್ದು, ಎರಡನೇದಾಗಿ ರಾಷ್ಟ್ರೀಯ ಮಟ್ಟದ್ದು, ಮೂರನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ್ದು, ಒಟ್ಟು 37 ಟಾಪಿಕನ್ನು ಆರಿಸಿದ್ದೀವಿ. ತಾವು ಅದನ್ನು ನೋಡ್ಬೋದು. ನಾನೀಗ ಒಂದೊಂದೇ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನೋಡಿ, ರಾಜ್ಯ ಮತ್ತು ಸ್ಥಳೀಯ ಪ್ರಚಲಿತ ವಿದ್ಯಮಾನದಲ್ಲಿ ಮೊದಲನೇ ಟಾಪಿಕ್ಕು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರ ಸ್ವರೂಪ ಮತ್ತು ಕಾರ್ಯಗಳು, ನೇಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ. ಯಾಕೆ ಈ ಟಾಪಿಕ್ ಕೊಟ್ಟಿದ್ದೀವಿ ಅಂತಂದರೆ, ಈ ಸ್ಟಾರ್ಟಪ್ ಉದ್ಯಮಗಳು ಇಂದು ತುಂಬ ಪ್ರಚಲಿತವಾಗಿವೆ. ಯುವಜನರಿಗೆ ಸಾಕಷ್ಟು ಉದ್ಯೋಗಗಳನ್ನು ಅವಕಾಶ ಮಾಡಿಕೊಟ್ಟಿವೆ. ಅದೇ ರೀತಿ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅತಿಯಾದ ಕಾಳಜಿಯನ್ನು ತೆಗೆದುಕೊಳ್ತಾ ಇದೆ, ವಿಶೇಷ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಹೀಗಾಗಿ ಈ ಟಾಪಿಕನ್ನು ಎತ್ಕೊಂಡಿದ್ದೀವಿ. ಇನ್ನು ಎರಡನೇದಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಸಾಮಾನ್ಯವಾಗಿ ಸ್ವಲ್ಪ ಕಾಂಟ್ರವರ್ಸಿಯಲ್ ಇದೆ. ಕರಾವಳಿ ಪ್ರದೇಶದಿಂದ ಒಳನಾಡಿಗೆ ಕರೆದೊಯ್ಯುವಂತಹ ಅಥವಾ ನಿರ್ಮಾಣ ಮಾಡುವಂಥ ನೀರಿನ ಪೂರೈಕೆಯ ಒಂದು ಪ್ರಾಜೆಕ್ಟು. ಸೊ ಹೀಗಾಗಿ ಇದು ಬರ್ಬೋದು ಅನ್ನುವಂಥ ಇದನ್ನು ಕೊಟ್ಟಿದ್ದೀವಿ. ಇನ್ನು ಮೂರನೇದಾಗಿ ಚಳ್ಳಕೆರೆಯ ರಕ್ಷಣಾ ಉತ್ಪಾದನೆ ಸಂಕೀರ್ಣದ ಪೂರ್ಣ ಮಾಹಿತಿ ಅಂತ ಹೇಳಿದ್ದೀವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಆನ್ ಚಳ್ಳಕೆರೆ ಡಿಫೆನ್ಸ್ ಪ್ರೊಡಕ್ಷನ್ ಯೂನಿಟ್ ಆ್ಯಂಡ್ ಸೈನ್ಸ್ ಸಿಟಿ. ಇಲ್ಲೊಂದು ಹಬ್ ಬರ್ತಾ ಇದೆ. ಎಲ್ಲಿ? ಚಳ್ಳಕೆರೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ. ಇದು ಬಹುತೇಕವಾಗಿ ತುಂಬ ವಿಶೇಷವಾದದ್ದು. ದೇಶದ ಒಂದು ರಕ್ಷಣಾ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದೊಂದು ಮಹತ್ವದ ಒಂದು ಯೂನಿಟ್ ಅಥವಾ ಕ್ಲಸ್ಟರ್ ಆಗಲಿದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಈ ವಿಷಯವನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ನಾಲ್ಕನೇದಾಗಿ ಕಪಾಲ ಬೆಟ್ಟದ ವಿವಾದ ಗೊತ್ತಿದೆ. ಸೊ ಅಲ್ಲಿ ಯೇಸು ಕ್ರಿಸ್ತನ ಆ ಮೂರ್ತಿ ವಿಷಯದ ಬಗ್ಗೆ ಆಗಿರುವಂಥ ಚರ್ಚೆ ಅಥವಾ ವಿವಾದ ಗೊತ್ತಿದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಐದನೇದಾಗಿ ಕೃಷಿ ಭೂಮಿ ಖರೀದಿಸಲು ಮಾಡಿದ ಭೂ ಕಾಯ್ದೆ ತಿದ್ದುಪಡಿಗಳು. ರೀಸೆಂಟ್ಲಿ ಕರ್ನಾಟಕ ಸರ್ಕಾರ ಲ್ಯಾಂಡ್ ಆ್ಯಕ್ಟ್ಗೆ ತಿದ್ದುಪಡಿ ತಂದು ಕೃಷಿಯೇತರ ವ್ಯಕ್ತಿಗಳು ಸಹ, ಅಂದರೆ ಕೃಷಿಕರಲ್ಲದ ವ್ಯಕ್ತಿಗಳು ಸಹ ಕೃಷಿ ಭೂಮಿಯನ್ನು ಖರೀದಿಸಲು ಅವಕಾಶ ಮಾಡಿಕೊಟ್ಟಿದೆ. ಸೊ ಹೀಗಾಗಿ ಇದು ಒಂದು ಪ್ರಮುಖ ಟಾಪಿಕ್ ಅಂತೇಳಿ ನಾವು ಪರಿಗಣಿಸ್ತಾ ಇದ್ದೀವಿ. ಇನ್ನು ಆರನೇದಾಗಿ APMC ಕಾಯ್ದೆಗೆ ತಿದ್ದುಪಡಿ, ಅಮೆಂಡ್ಮೆಂಟ್ ಟು ದಿ APMC ಆ್ಯಕ್ಟ್. ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಉದಾರೀಕರಣ ಅಂಶವನ್ನು ತಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ, ರೈತರು ತಾವು ಬೆಳೆದ ಬೆಳೆಯನ್ನು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದು ಹೇಳುವಂಥ ಅಂಶವನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಈ APMC ಕಾಯ್ದೆಗೆ ತಿದ್ದುಪಡಿ ತಂದಿರೋದ್ರಿಂದ ಮೂಲಭೂತ ಅಂಶ ಇದೆ, ಅದರಲ್ಲಿ GK ಅಂಶ ಇದೆ. ಸೊ ಹೀಗಾಗಿ ಅದನ್ನು ಕೊಟ್ಟಿದ್ದೀವಿ. ಇನ್ನು ವಿಧಾನಸಭೆಯ ಸದಸ್ಯರ ಅನರ್ಹತೆ ಮತ್ತು ಸಭಾಪತಿಯ ಅಧಿಕಾರ, ಡಿಸ್ಕ್ವಾಲಿಫಿಕೇಶನ್ಸ್ ಆಫ್ MLA's ಪವರ್ಸ್ ಆಫ್ ದಿ ಸ್ಪೀಕರ್. ಅಂದರೆ ಸಂವಿಧಾನದಲ್ಲಿ ಯಾವ ರೀತಿಯ ಇವರ ಅಧಿಕಾರಗಳಿದೆ ಹಾಗೂ 10ನೇ ಶೆಡ್ಯೂಲಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಂಶಗಳೇನು, ಇವೆಲ್ಲವನ್ನು ಈ ಟಾಪಿಕ್ನಲ್ಲಿ ತಾವು ನೋಡ್ಕೊಳ್ಬೇಕು ಸಮಗ್ರವಾಗಿ. ಸೊ ದ್ಯಾಟ್ ಆ ಕ್ವಶನ್ ಬರುವಂಥ ಅವಕಾಶಗಳು ಜಾಸ್ತಿ ಇದೆ ಅನ್ನುವಂಥ ಅಂಶದಿಂದ ಕೊಟ್ಟಿದ್ದೀವಿ. ಇನ್ನು ಕರ್ನಾಟಕದಲ್ಲಿ ಎಲಿಫೆಂಟ್ ಮತ್ತು ಟೈಗರ್ ಪ್ರಾಜೆಕ್ಟ್ಗಳ ಅನುಷ್ಠಾನ. ಕರ್ನಾಟಕ ಹುಲಿಗಳ ಸಂಖ್ಯೆ ಮತ್ತು ಆನೆಗಳ ಸಂಖ್ಯೆಯಲ್ಲಿ ತುಂಬ ಮೇರು ಸ್ಥಾನವನ್ನು ಹೊಂದಿದೆ ಇಡೀ ದೇಶದಲ್ಲಿ. ಸೊ ಹೀಗಾಗಿ ಅವುಗಳ ಬಗ್ಗೆ ಇರುವಂಥ ಪ್ರಾಜೆಕ್ಟ್ ಅನುಷ್ಠಾನ ಮತ್ತು ಅವುಗಳ ಸ್ವರೂಪಗಳನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯ. ಸೊ ಹೀಗಾಗಿ ಈ ಟಾಪಿಕನ್ನು ಕೊಟ್ಟಿದ್ದೀವಿ. ಇನ್ನು ಕದ್ರಿ ಗೋಪಾಲನಾಥರ ಸಾಧನೆ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಥವಾ ಮ್ಯೂಸಿಕಲ್ಲಿ ಇವರ ವಿಶೇಷತೆ ಇದೆ, ಸ್ಯಾಕ್ಸಫೋನ್ ಇದರಲ್ಲಿ ವಾದ್ಯದಲ್ಲಿ. ಸೊ ಈಗ ಆ ವಿಷಯವನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಗಿರೀಶ್ ಕರ್ನಾಡರ ಸಾಹಿತ್ಯ ಕೃತಿಗಳು. ಯಯಾತಿ ಪುಸ್ತಕ ಇತ್ತೀಚೆಗೆ ಸ್ವಲ್ಪ ಹೆಸರಲ್ಲಿದೆ ಅಥವಾ ಸುದ್ದಿಯಲ್ಲಿದೆ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಇವರು ಅಥವಾ ಇವರ ಕೃತಿಗಳು ಬಹಳ ಮಹತ್ವ ಪಡೆಯುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಹೀಗಾಗಿ ಆ ಅಂಶವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಇನ್ನು 11ನೇದಾಗಿ ಕವಿ ನಿಸ್ಸಾರ್ ಅಹಮದರಿಗೆ ಲಭಿಸಿದ ಪ್ರಶಸ್ತಿ ಹಾಗೂ ಕೃತಿಗಳು, ಅವಾರ್ಡ್ಸ್ ಆ್ಯಂಡ್ ವರ್ಕ್ಸ್ ಆಫ್ ಪೋಯೆಟ್ ನಿಸ್ಸಾರ್ ಅಹಮದ್, ನಿತ್ಯೋತ್ಸವ ಕವಿ ಅಂತೇಳಿ ಕರಿತೀವಿ ನಾವು.
ಸೊ ಅವರ ಒಂದು ಕೃತಿಗಳು ಮತ್ತು ಅವರ ಜೀವನ ಚರಿತ್ರೆ ಪ್ರಶಸ್ತಿಗಳು ಅವರಿಗೆ ಯಾವುದ್ಯಾವ್ದು ಸಿಕ್ಕಿದೆ ಅದು ಸಹ ಮಹತ್ವ ಪಡೆಯುತ್ತೆ ಅಂತ ಹೇಳ್ಬೋದು. ಇನ್ನು 12ನೇದು ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ಕಾರ್ಯಗಳು ಮತ್ತು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ವಿವಾದ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅದು ಕೆಲವೊಂದು ವಿಶೇಷವಾದ ಕಾರ್ಯಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟಂತೆ ಮಾಡುತ್ತೆ, ಉಸ್ತುವಾರಿ ನಿಯಂತ್ರಣ ಎಲ್ಲ ಮಾಡುತ್ತೆ. ಸೊ ಈ ವಿಷಯಕ್ಕೆ ಹಿನ್ನೆಲೆಯಲ್ಲಿಯೇ ಹುಬ್ಬಳ್ಳಿ ಮತ್ತು ಅಂಕೋಲಾ ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುವಂಥ ಈ ರೈಲ್ವೆ ಪ್ರಾಜೆಕ್ಟ್ ಮಹತ್ವ ಪಡೆದಿದೆ. ಇದಕ್ಕೆ ಸಾಕಷ್ಟು ವಿವಾದಗಳು ಹುಟ್ಟುಕೊಂಡಿದೆ. ಸೊ ಹೀಗಾಗಿ ಆ ಒಂದು ಟಾಪಿಕ್ಕು ಬಹಳ ಮಹತ್ವ ಅಂತೇಳಿ ಹೇಳಿದ್ದೀವಿ. ಇನ್ನು GI ಟ್ಯಾಗ್ ಗುರುತು, ಕರ್ನಾಟಕದಲ್ಲಿನ ಹೊಸ ಸೇರ್ಪಡೆಗಳು. ಈ GI ಟ್ಯಾಗ್ ಹೇಳುವಂಥದ್ದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ನಮಗೆಲ್ಲ ಗೊತ್ತೇ ಇದೆ. ಹೊಸ ಹೊಸ ಅಂಶಗಳು, ಯಾವುದೋ ಅಡಿಕೆನೇ ಇರ್ಬೋದು ಅಥವಾ ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಹೀಗೆ ಅದು ಯಾವ್ಯಾವ್ದು ಇತ್ತೀಚೆಗೆ ಸೇರ್ಪಡೆಯಾಗಿದೆ ಕರ್ನಾಟಕ, ಅದರ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಕ್ವಶನ್ ಫ್ರೀಕ್ವೆಂಟ್ ಆಗಿ ಬೀಳ್ತಾ ಇದೆ ಅದರ ಮೇಲೆ. ಇನ್ನು ಕರ್ನಾಟಕ ಕಲ್ಯಾಣಕ್ಕೆ ಘೋಷಿಸಿದ ಯೋಜನೆ ಅಂತೇಳಿ ಯಾಕೆ ಈ ಟಾಪಿಕನ್ನು ಎತ್ಕೊಂಡಿದ್ದೀವಿ ಅಂದರೆ, ಇತ್ತೀಚಿನ ಒಂದು ಇದರ ಪ್ರಕಾರ ಏನು ಸಮೀಕ್ಷೆ ಪ್ರಕಾರ ಕರ್ನಾಟಕ ಈ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಅಥವಾ ಸರ್ಕಾರ ಈ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದೆ ಮತ್ತು ವಿಶೇಷವಾದ ಅಂಶಗಳನ್ನು ಘೋಷಣೆ ಮಾಡಿದೆ. ಅಲ್ಲದೆ ಈ ಪ್ರದೇಶದಲ್ಲಿನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಲಿ, ಎಜುಕೇಷನ್ ಆಗಲಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಲಿ ಎಲ್ಲವನ್ನೂ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಟಾಪಿಕ್ಕು ಸಹ ಮಹತ್ವ ಪಡೆದಿದೆ ಅಂತ ಹೇಳ್ಬೋದು. ಇನ್ನು 15ನೇದಾಗಿ ಇಕಾನಮಿಕ್ ಸರ್ವೆ ಅಂದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್. ಇಲ್ಲಿಯ ಪ್ರಮುಖ ಅಂಶಗಳನ್ನು ದಯವಿಟ್ಟು ನೋಡ್ಕೊಳ್ಳಿ, ಕೊನೆ ಹಂತದಲ್ಲಿ ಭಾಳ ಇಂಪಾರ್ಟೆಂಟು, ಯಾಕೆಂದರೆ ಅವನು ಅಂಕಿಅಂಶವನ್ನು ಕೇಳ್ತಾನೆ. ಸೊ ಹೀಗಾಗಿ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೀವಿ. ಇನ್ನು 2ನೇದಾಗಿ ರಕ್ಷಣಾ ಉತ್ಪಾದನೆಯಲ್ಲಿ ವಿದೇಶಿ ನೇರ ಬಂಡವಾಳ ಅಂದರೆ ರಾಷ್ಟ್ರೀಯ ನ್ಯೂಸಲ್ಲಿ FDI ಡಿಫೆನ್ಸ್ ಸೆಕ್ಟರ್. ನೋಡಿ, ಇಲ್ಲಿ ಈ ಯುದ್ಧ ಸಲಕರಣೆಗಳಿಂದ ಹಿಡಿದು ಈ ಫೈಟರ್ ರಾಫೆಲ್ಲೋ, ಸುಕೋಯಿನೋ, ಆಮೇಲೆ ರಡಾರ್ಗಳು ಎಲ್ಲ ಅಂಶಗಳನ್ನು ತಾವು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಕ್ಷೇತ್ರದಲ್ಲಿ ಸಾಕಷ್ಟು ಉದಾರೀಕರಣಗೊಳಿಸಿದೆ. ಸೊ ಈ ಅಂಶ ಬಹಳ ಮುಖ್ಯ ಅಂತೇಳಿ ತೆಗೆದುಕೊಂಡಿದ್ದೀವಿ. ಇನ್ನು ರೈಲ್ವೆ ಮಂಡಳಿಯಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು, ಇದೊಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್. ರೈಲ್ವೆ ಬಜೆಟನ್ನು ನಿಲ್ಲಿಸಿದ್ದಾರೆ, ಜೊತೆಗೆ ಆಂತರಿಕವಾಗಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕೇಂದ್ರ ಸರ್ಕಾರ ತರಲು ಪ್ರಯತ್ನ ಮಾಡ್ತಾ ಇದೆ. ಸೊ ಈ ದೃಷ್ಟಿಯಿಂದ ಈ ಅಂಶ ಬಹಳ ಮುಖ್ಯ ಹೇಳೋದನ್ನು ಕೊಟ್ಟಿದ್ದೀವಿ ನಾವು. ನೆಕ್ಸ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿಲೀನ ಹಾಗೂ ಬ್ಯಾಂಕ್ಗಳ ಹೆಸರು. ಇಲ್ಲಿ ನೋಡಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸು ಸಾಕಷ್ಟು ಈಗ 19 ಇರೋದನ್ನು ಸಾಕಷ್ಟು ವಿಲೀನಗೊಳಿಸಿ ಒಂದು 14-15 ಈ ಸಂಖ್ಯೆಗೆ ತಂದಿದ್ದಾರೆ. ಅದರ ಪೇರೆಂಟ್ ಬ್ಯಾಂಕ್ಗಳು ಯಾವುದು, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿರುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವುದು, ಈ ಒಂದು ದೃಷ್ಟಿಕೋನದಲ್ಲೂ ಕ್ವಶನ್ಗಳು ಬರ್ಬೋದು. ಅಂದರೆ ಉದಾಹರಣೆಗೆ ಈಗ ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಇವೆಲ್ಲ ಕರ್ನಾಟಕದ ಬ್ಯಾಂಕ್ಗಳು. ಸೊ ಇವು ಸಹ ಏನಾಗ್ಬೋದು, ಬರ್ಬೋದು. ಸೊ ಈ ದೃಷ್ಟಿಯಿಂದ ಕೊಟ್ಟಿದ್ದೀವಿ ಬ್ಯಾಂಕ್ ಮರ್ಜರ್ ಹೇಳುವಂಥದ್ದು. ಅದರ ಜೊತೆಗೆ ಬೆಸೆಲ್ ನಾರ್ಮ್ಸು ಇವನ್ನೆಲ್ಲ ದಯವಿಟ್ಟು ನೋಡ್ಕೊಳ್ಳಿ, ಅಂದರೆ ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಷಯಗಳು ಅಂತೇಳಿ ಹೇಳ್ಬೋದು. ಇನ್ನು RBI ಮಾನಿಟರಿ ಪಾಲಿಸಿ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಧನನೀತಿ ಸಮಿತಿಯ ಕಾರ್ಯಗಳು. ಇತ್ತೀಚೆಗೆ ಅದು ನೇಮಕಗೊಂಡಂಥ ಅಥವಾ ರಚನೆಗೊಂಡಂಥ ಸಮಿತಿ ಸಾಮಾನ್ಯವಾಗಿ ಹಣದುಬ್ಬರ ಅಥವಾ ಬಡ್ಡಿ ದರ ಈ ಅಂಶಗಳ ಬಗ್ಗೆ ನಿರ್ಧಾರ ಮಾಡುವಂಥ ಸಮಿತಿ ಇದು. ಸೊ ಈ ಸಮಿತಿ ಬಹಳ 3 ತಿಂಗಳಿಗೆ 6 ತಿಂಗಳಿಗೆ ಸುದ್ದಿಯಲ್ಲಿರುತ್ತೆ. ಸೊ ಹೀಗಾಗಿ ಈ ಅಂಶವನ್ನು ಕೊಟ್ಟಿದ್ದೀವಿ. ಇನ್ನು GST ಹಾಗೂ E-way ಬಿಲ್ಸ್, ಸರಕು ಮತ್ತು ಸೇವಾ ತೆರಿಗೆ ಲಕ್ಷಣಗಳು ಮತ್ತು ಈ ರಹದಾರಿ ಬಿಲ್ಗಳು. ನೋಡಿ, 2017ರಂತ ಪರೀಕ್ಷೆ ನಡೆದಿಲ್ಲ, ಅಂದರೆ ಪರೀಕ್ಷೆಯಲ್ಲಿ ಯಾವುದು KS ಪರೀಕ್ಷೆ ನಡೆದಿಲ್ಲ. ಜೊತೆಗೆ 2017ರಲ್ಲೇ ಯಾವುದು ಬಂದಿದೆ, GST ಬಂದಿದೆ. ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅವುಗಳ ಆದಾಯ ಮತ್ತು ಹಣಕಾಸು ಸಂಬಂಧಕ್ಕೆ ಸಂಬಂಧಿಸಿದಂತಹ ಬಹಳ ಮುಖ್ಯವಾದ ವಿಷಯ. ಅದರಲ್ಲೂ ಕೆಲವಷ್ಟು ಕರ್ನಾಟಕದ ಕೊಡುಗೆಗಳೂ ಇವೆ ಈ ಇವೆ ಬಿಲ್ಗಳ ಸಾಫ್ಟ್ವೇರ್ ತಂತ್ರಾಂಶದ ಅಭಿವೃದ್ಧಿಯಲ್ಲಿ. ಸೊ ಈ ದೃಷ್ಟಿಯಿಂದ GSTಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟು ILFS ಕಂಪ್ನಿಯ ಬಿಕ್ಕಟ್ಟು ಮತ್ತು ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಕಾರ್ಯಗಳು ಅಂತ ಕೊಟ್ಟಿದ್ದೀವಿ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಆರ್ಥಿಕ ವಿಷಯಗಳು, ಕಂಪ್ನಿ ವಿಷಯಗಳು ಗೊತ್ತಿರಲಿಕ್ಕಿಲ್ಲ. ಆದರೆ ಹಿಂದಿನ ಪ್ರಶ್ನೋತ್ತರವನ್ನು ನಾವು ಗಮನಿಸಿದಾಗ ಅಥವಾ ಪ್ರಶ್ನೆಗಳನ್ನು ಗಮನಿಸಿದಾಗ, ಅವಲೋಕಿಸಿದಾಗ ಈ ಪ್ರಖ್ಯಾತ ಕಂಪ್ನಿಗಳ ಮುಖ್ಯಸ್ಥರ ಹೆಸರುಗಳನ್ನು ಕೊಟ್ಟಿದ್ದಾರೆ ಅವರು. ಸೊ ಈ ದೃಷ್ಟಿಯಿಂದ ಈ ILFS ಕಂಪ್ನಿ ಕ್ರೈಸಿಸ್ ಬಹಳ ಇಂಪಾರ್ಟೆಂಟ್. ಅಂದರೆ ಈ NPA ಕೆಟ್ಟ ಸಾಲದ ಅಂಶದಲ್ಲಿ ಇದು ಅತ್ಯುತ್ತಮ ಉದಾಹರಣೆ. ಕಂಪ್ನಿ ಹೇಗೆ ದಿವಾಳಿ ಆಗುತ್ತೆ, ಸಾಲವನ್ನು ಅತಿಯಾದ ನಷ್ಟವನ್ನು ಅನುಭವಿಸುತ್ತೆ ಹೇಳೋದಕ್ಕೆ ಅತ್ಯುತ್ತಮ ಉದಾಹರಣೆ. ಅದಕ್ಕೆ ಪರಿಹಾರ ರೂಪದಲ್ಲಿ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಬಂದಿದೆ. ಅದು ನಿಗದಿತ ವೇಳೆಯಲ್ಲಿ ಇಂತಹ ಒಂದು ಮೊಕದ್ದಮೆ ಅಂಶಗಳನ್ನು ಪರಿಹಾರ ಮಾಡುತ್ತೆ. ಸೊ ಹೀಗಾಗಿ ಇದೆರಡೂ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್
ಪರಿಸರ ದೃಷ್ಟಿಯಿಂದ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬೋದು ನಾವು ಯಾವುದನ್ನು, ಹಸಿರು ನ್ಯಾಯಮಂಡಳಿಯನ್ನು. ಸೊ ಹೀಗಾಗಿ ಅದನ್ನು ನಾವು ಕೊಡಲೇಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಕಡಲು ತೀರ ನಿಯಂತ್ರಣ ವಲಯಗಳು, ತಮಗೆಲ್ಲ ಗೊತ್ತಿರುವ ಹಾಗೆ ಕೇರಳದಲ್ಲಿ ಎರಡೆರಡು ಅಪಾರ್ಟ್ಮೆಂಟ್ಗಳನ್ನು ಉರುಳಿಸಿದ್ದಾರೆ. ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ರಾಜ್ಯ ಮಟ್ಟದಲ್ಲೂ ಇದು ಕೆಲವೊಂದು ಕಾರ್ಯಗಳನ್ನು ಅಥವಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸೊ ಹೀಗಾಗಿ ಈ ಪಾರ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಭಾರತ ಮತ್ತು ಚೀನಾ ವಾಸ್ತವಿಕ ಗಡಿರೇಖೆಯ ಕೆಲವು ಪ್ರದೇಶಗಳು ಅಂತ ಕೊಟ್ಟಿದ್ದೀವಿ. ಇತ್ತೀಚೆಗೆ ಗೊತ್ತಿದೆ, ಭಾರತ ಮತ್ತು ಚೀನಾ ಗಡಿರೇಖೆಯಲ್ಲಿ ಸಾಕಷ್ಟು ಹೊಡೆದಾಟ ಮಾಡಿಕೊಂಡಿವೆ ಮತ್ತು 20 ಜನ ಸೈನಿಕರು ಸತ್ತಿದ್ದಾರೆ ನಮ್ಮಲ್ಲಿ. ಅಲ್ಲಿ ಕೆಲವೊಂದು ವಿಶೇಷವಾದ ಗಲ್ವಾನ್ ಕಣಿವೆ ಇಂಥದ್ದೆಲ್ಲ ಬರ್ತಾ ಇದೆ, ಫಿಂಗರ್ ಪಾಯಿಂಟ್ಸ್, ಈ ಕೆಲವಷ್ಟು ವಿಶೇಷ ತಾಂತ್ರಿಕ ಪದಗಳು ಮತ್ತು ಸ್ಥಳಗಳು ಬರ್ತಾ ಇದೆ. ಸೊ ಅದನ್ನು ತಾವು ನೋಡಿಟ್ಕೊಳ್ಬೇಕು. ಇನ್ನು ಅಭಿಜಿತ್ ಬ್ಯಾನರ್ಜಿಯ ಆರ್ಥಿಕ ತತ್ವಗಳು, ಇವರು ನೊಬೆಲ್ ಪ್ರಶಸ್ತಿ ಪಡೆದಂತಹ ಅರ್ಥಶಾಸ್ತ್ರಜ್ಞ. ಸೊ ಹೀಗಾಗಿ ಇವರ ಒಂದು ತತ್ವ, ಉದಾಹರಣೆಗೆ ಹಸಿವು ಇರ್ಬೋದು, ದಾರಿದ್ರ್ಯ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಅಂಶಗಳಲ್ಲಿ ಇವರ ವಿಶೇಷವಾದ ಕೊಡುಗೆ ಇದೆ. ಸೊ ಈ ಅಂಶವನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು 11ನೇದಾಗಿ ಫಸಲ್ ಬಿಮಾ ಯೋಜನೆಯ ಲಕ್ಷಣಗಳು. ಅಂದರೆ ರೈತರಿಗೆ ಇತ್ತೀಚೆಗೆ ಬೆಳೆ ವಿಮೆಯನ್ನು ಮಾಡಿದ್ದಾರೆ. ಸೊ ಆ ಬೆಳೆ ವಿಮೆಯ ಸಾಕಷ್ಟು ಪ್ರೊಸೀಜರ್ ಇದೆ. ಉದಾಹರಣೆಗೆ ಈಗ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಇರ್ಬೋದು, ನೇರ ನಗದು ವರ್ಗಾಂತರ ಹೇಳುವಂಥದ್ದು, ಈ ಎಲ್ಲ ಅಂಶಗಳು ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ, ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ತಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು 12ನೇದಾಗಿ ಹೊಸ ಶಿಕ್ಷಣ ನೀತಿ, ಡಾಕ್ಟರ್ ಕಸ್ತೂರಿ ರಂಗನ್ ಇತ್ತೀಚೆಗೆ ಒಂದು 15 ದಿನ ಇತ್ತೀಚೆಗೆ ಬಂದಿರುವಂಥ ನೀತಿ, ಅದನ್ನು ಸಹ ಕೊಟ್ಟಿದ್ದೀವಿ, ನೋಡ್ಕೊಳ್ಬೋದು. ಅದರಲ್ಲಿ ವಿಶೇಷವಾದ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ, ಇಲ್ಲಿ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತಗಳಲ್ಲಿ. ಇನ್ನು 13ನೇದು ವೈರಸ್ಗಳಿಂದ ಕಾರಣವಾಗುವ ಪ್ರಮುಖ ರೋಗಗಳು ಹಾಗೂ ಕೋವಿಡ್-19, ಇಂಪಾರ್ಟೆಂಟ್ ಡಿಸೀಸ್ ಕಾಸ್ಡ್ ಬೈ ವೈರಸ್ ಆ್ಯಂಡ್ ಕೋವಿಡ್-19, ಇದೆರಡನ್ನು ಕ್ಲಬ್ ಮಾಡಿದ್ದೀವಿ. ಕಾರಣ ಇಷ್ಟೇ, ಈ ವೈರಸ್ಸು ಅನೇಕ ಭಯಾನಕ ರೋಗಗಳನ್ನು ಸೃಷ್ಟಿ ಮಾಡಿದೆ. ಅದೇ ರೀತಿ ಕೋವಿಡ್ಡು ಸಹ ಆ ಥರ ಆಗಿದೆ. ಸೊ ಈ ದೃಷ್ಟಿಯಿಂದ ಕೊಟ್ಟಿದ್ದೀವಿ ಅದನ್ನು. ಅದರಲ್ಲಿ ನೀವು ವ್ಯಾಕ್ಸಿನ್ ಇರ್ಬೋದು ಅಥವಾ ಯಾವ ದೇಶ ಎಷ್ಟು ಲಸಿಕೆಗಳನ್ನು ಮಾಡಿದೆ ಅಥವಾ ಮಾಡುವ ಹಂತದಲ್ಲಿದೆ ಹೇಳುವಂಥ ಅಂಶವನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೋದು. ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಗಳು ಎಲ್ಲವೂ ಬರುತ್ತೆ. ನೆಕ್ಸ್ಟ್, ಕೃಷಿ ಆದಾಯ ದ್ವಿಗುಣಗೊಳಿಸುವ ದಳವಾಯಿ ಸಮಿತಿ ಶಿಫಾರಸುಗಳು. ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇತ್ತೀಚೆಗೆ ತನ್ನ ರಿಪೋರ್ಟನ್ನು ಕೊಟ್ಟಿದೆ. ಆ ರಿಪೋರ್ಟ್ನಲ್ಲಿ ಸಾಕಷ್ಟು NAM ಹೇಳುವಂಥದ್ದು, ಅಂದರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಪ್ಲ್ಯಾಟ್ಫಾರ್ಮ್ ವೇದಿಕೆಯನ್ನು ಮಾಡಲಿಕ್ಕೆಲ್ಲ ಶಿಫಾರಸು ಮಾಡಿದ್ದಾರೆ. ಸೊ ಅದನ್ನು ತಾವು ನೋಡ್ಕೊಳ್ಬೋದು. ಇನ್ನು ರೈತ ಉತ್ಪಾದಕ ಸಂಘಗಳ ಲಕ್ಷಣಗಳು, ಫಂಕ್ಷನ್ಸ್ ಆಫ್ ದಿ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ಇದು ಒಂದು ವಿಶೇಷವಾದ ಇತ್ತೀಚಿನ ಘೋಷಣೆ, ರೈತರ ಸಲುವಾಗಿ ಮಾಡಿದಂಥ ಘೋಷಣೆ. ಇದನ್ನು ಸಹ ತಾವು ನೋಡ್ಕೊಳ್ಬೋದು. ನೆಕ್ಸ್ಟ್ 16 MSME ಸ್ವರೂಪ ಹಾಗೂ ಲಕ್ಷಣಗಳು, ಫೀಚರ್ಸ್ ಆಫ್ MSME, ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ರಿಯಾಯಿತಿಗಳನ್ನು ಘೋಷಣೆ ಮಾಡಿದೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಸಾಕಷ್ಟು ಪ್ರೋತ್ಸಾಹಗಳನ್ನು ನೀಡಿದೆ. ಸೊ ಈ ದೃಷ್ಟಿಯಿಂದನೂ ಸಹ ಇದು ಬಹಳ ಮುಖ್ಯವಾದದ್ದು ಅಂತೇಳಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ಸುದ್ದಿ ನೋಡಿ, ದಕ್ಷಿಣ ಚೀನಾ ಸಮುದ್ರದ ವಿವಾದ ಮತ್ತು ನೆರೆಹೊರೆ ದೇಶಗಳು, ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಆ್ಯಂಡ್ ಅದರ್ ಕಂಟ್ರೀಸ್. ಅದಕ್ಕೆ ಅಂದರೆ ಜಾಗ್ರಫಿಕ್ ಕ್ವೆಶ್ಚನ್ ಇದು. ಜಾಗ್ರಫಿಯಲ್ಲಿ ಮತ್ತು ಇಂಟರ್ನ್ಯಾಷನಲ್ ಎರಡಕ್ಕೂ ನಾವು ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ. ವಿಯೆಟ್ನಾಂ ಇರ್ಬೋದು, ಫಿಲಿಪೈನ್ಸ್ ಇರ್ಬೋದು, ಈ ಎಲ್ಲ ದೇಶಗಳು ಆ ಸೌತ್ ಚೈನಾ ಸೀಗೆ ಹೊಂದ್ಕೊಂಡಿರುವಂಥ ದೇಶಗಳು. ಅಲ್ಲೆಲ್ಲ ಈ ಚೀನಾ ತಗಾದೆ ಎತ್ತಿದೆ, ತಕರಾರು ಮಾಡಿದೆ. ಸೊ ಹೀಗಾಗಿ ಆ ದೇಶಗಳನ್ನ ಜಾಗ್ರಫಿ ದೃಷ್ಟಿಯಿಂದ ನೋಡ್ಕೊಳ್ಳಿ. ಕಾರಣ 2014ರಲ್ಲಿ ಕೆಲವೊಂದು ಈ ಸರೋವರಗಳನ್ನು ಕೇಳಿದರು ಕ್ವಶನನ್ನು. ಸೊ ಅದೇ ರೂಪದಲ್ಲಿ ಬರ್ಬೋದು ಅನ್ನುವಂಥ ನಮ್ಮ ಅನಿಸಿಕೆ ಅಷ್ಟೇ. ನೆಕ್ಸ್ಟು G7 ಶೃಂಗಸಭೆ, ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ ಹೋಸ್ಟ್ ಮಾಡಬೇಕಿತ್ತು. ಅದು ಇತ್ತೀಚೆಗೆ ಇದು ಮಾಡಿತ್ತು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿತ್ತು, ಭಾರತವನ್ನು ಇನ್ವೈಟ್ ಮಾಡಿತ್ತು. ಸೊ ಹೀಗಾಗಿ ಆ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ರಷ್ಯಾ ಇಲ್ಲ, ದಯವಿಟ್ಟು. ಮೊದಲು G8 ಇತ್ತು, ಈಗ G7 ಆಗಿದೆ. ನೆಕ್ಸ್ಟು ಸ್ಟ್ರಿಂಗ್ ಆಫ್ ಪರ್ಲ್ಸ್ ನೀತಿ, ಇದೊಂದು ವಿಶೇಷವಾದ ತಾಂತ್ರಿಕ ಪದವುಳ್ಳ ವಿದೇಶಿ ನೀತಿ ಅಂತ ಹೇಳ್ಬೋದು. ಇದನ್ನು ಚೀನಾ ಅನುಸರಿಸ್ತಾ ಇದೆ ಹೇಳುವಂಥ ಒಂದು ಅಂಶ. ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ಕಟ್ಟಿ ಹಾಕುವ ದೃಷ್ಟಿಯಿಂದ, ಅಂದರೆ ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ, ಈ ಪ್ರದೇಶಗಳಲ್ಲಿ ಭಾರತವನ್ನು ಕಟ್ಟಿ ಹಾಕುವ ದೃಷ್ಟಿಯಿಂದ ತನ್ನ ನೆಲೆಗಳನ್ನು ಸ್ಥಾಪಿಸುವಂಥ ನೀತಿ ಅದು. ಅದಕ್ಕೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ನೀತಿ ಅಂತ ಕರೀತಾರೆ. ಸೊ ಈ ದೃಷ್ಟಿಯಿಂದ ಆ ಅಂಶವನ್ನು ಕೊಟ್ಟಿದ್ದೀವಿ. ಇನ್ನು WTO ಕೃಷಿ ವಿಷಯಗಳು, ಇದು ಭಾಳ ದಿವಸದಿಂದ ನಡೀತಾನೆ ಇದೆ. ಕೃಷಿ ಸಬ್ಸಿಡಿ, ಅಲ್ಲಿ ಬರುವಂಥ ಕೆಲವಷ್ಟು ಟೆಕ್ನಿಕಲ್ ಟರ್ಮ್ಸು, ಟ್ರಿಮ್ಸು ಇತ್ಯಾದಿಗಳು. ಸೊ ಅವು ಸಹ ಎಕ್ಸಾಮ್ಗಳು ಇತ್ತೀಚೆಗೆ ಸಾಕಷ್ಟು ಬರ್ತಾ ಇದೆ. ಸೊ ಅದನ್ನು ತಾವು ನೋಡ್ಕೊಳ್ಬೋದು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಭಾರತ ಪ್ರಸ್ತುತ ಸ್ಥಾನ,
ಅಂದರೆ ಪ್ರಸ್ತುತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಭಾರತ ಸೆಲೆಕ್ಟ್ ಆಗಿದೆ. ಸೊ ಹೀಗಾಗಿ ಆ ಅಂಶವನ್ನು ಕೊಟ್ಟಿದ್ದೀವಿ. ಈ WHO ಅದು ಬಹಳ ಮಹತ್ವ ಹೊಂದಿದೆ ಅಂತೇಳಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಮಾಸ್ಕೋದಲ್ಲಿ 2ನೇ ಮಹಾಯುದ್ಧದ 75ನೇ ವರ್ಷದ ಆಚರಣೆ, ಭಾರತವು ಭಾಗವಹಿಸಿತ್ತು, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ರು ಭಾಗವಹಿಸಿದ್ರು. ಸೊ ಈ ದೃಷ್ಟಿಯಿಂದ ಅದನ್ನು ಕೊಟ್ಟಿದ್ದೀವಿ. ಸೊ ಈ 6 ಟಾಪಿಕ್ಗಳು ಅಂತಾರಾಷ್ಟ್ರೀಯ ಸುದ್ದಿಗಳು. ಇನ್ನೊಂದ್ಸಲ ಹೇಳ್ತೀನಿ, ದಯವಿಟ್ಟು ಈ ಟಾಪಿಕ್ಗಳನ್ನು ನೋಡ್ಕೊಂಡೋಗಿ, ಎಲ್ಲ ಟಾಪಿಕ್ಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡ್ಕೊಂಡೋಗಿ. ಕಾರಣ ಕಾಲ ತುಂಬ ಕಡಿಮೆ ಇರೋದ್ರಿಂದ ನಮಗೆ ಅದರ ಪ್ರಶ್ನೆ ರೂಪದಲ್ಲಿ ಕೊಡಲಿಕ್ಕೆ ಆಗಿಲ್ಲ. ಆದರೂ ನಾವು ಟಾಪಿಕ್ ರೀತಿಯಲ್ಲಾದರೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಹುಡುಗರಿಗೆ ಅನುಕೂಲ ಆಗಲಿ ಅಂತ ಹೇಳೋ ದೃಷ್ಟಿಯಿಂದ ಕೊಟ್ಟಿದ್ದೀವಿ. ಪುನಃ ತಮಗೆಲ್ಲ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ತಮಗೆಲ್ಲ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ಟಾಪಿಕ್ಗಳ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.